ಓಂ ಶಾಂತಿ ಅಕ್ಕ. ಓಂ ಶಾಂತಿ. ನಿಮ್ಮ ಹೆಸರು? ಮಹಾಲಕ್ಷ್ಮಿ. ಏನು ಇಲ್ಲಿ ಕಾಶಿ ವಿಶ್ವನಾಥ್ ಇಲ್ಲಿ ಬಂದಿದ್ದೀವಿ. ಸೊ ಮೈಸೂರಿನಲ್ಲಿ ಮೊಟ್ಟ ಮೊದಲಾಗಿ ಮಾಡಿರೋವಂಥದ್ದು. ಅದರಲ್ಲಿ ಒಂದು ಸ್ಟಾಲ್ ಆಗಿದೆ ಕುಂಭಕರ್ಣ. ನಿಮ್ಮ ಅನುಭವ ಏನಂತ ಹೇಳ್ತೀರಾ? ಇದು ನಿಜವಾದ ಕುಂಭಕರ್ಣ. ಏನು ನಾವು ಏನು ಅಂದ್ಕೊಂಡಿದ್ದೀವಿ, ಈಗ ಯೂತ್ಸ್ ಆಗಲಿ ಯಾರೇ ಆಗಲಿ ಏನಾದರೂ ಒಂದು ಗುರಿ ಇಟ್ಕೊಂಡಿರ್ತಾರೆ ಮಾಡೋದಕ್ಕಾಗಿ, ಆ ಗುರಿನ ಸಾಧಿಸೋಣ ಅಂಥೇಳಿ ಪ್ರಯತ್ನ ಪಡ್ತಿರ್ತಾರೆ. ಆದರೆ ಏನಾಗುತ್ತೆ, ಏನೆಲ್ಲ ಸನ್ನಿವೇಶಗಳು ಬರುತ್ತೆ, ಸರ್ಕಮ್ಟೆನ್ಸ್ ಬರುತ್ತೆ, ಆಗ ಏನಾಗ್ಬಿಡುತ್ತೆ ಅವರಲ್ಲಿರುವಂಥ ವಿಲ್ ಪವರು ಕಡಿಮೆ ಆಗ್ತಾ ಹೋಗುತ್ತೆ. ಅಯ್ಯೋ ಮಾಡಿದ್ರಾಯ್ತು ಬಿಡು, ನೋಡಿದ್ರಾಯ್ತು ಬಿಡು, ಯಾಕೆ ಆ ರೀತಿ ಆಗ್ತಾ ಇದೆ, ಅದು ಏನು ಕಾರಣ, ಅದನ್ನೇ ಇದು ನಾವು ಸಾಂಕೇತಿಕ, ಅದನ್ನೇ ನಾವು ಈಗ ತೋರಿಸಿರೋಂಥದ್ದು. ನಮಗೇನು ವಿಲ್ ಪವರ್ ಬೇಕು, ಆ ಪಾಸಿಟಿವಿಟಿ ಬೇಕು. ಯಾವಾಗ ಏನೆಲ್ಲ ನಮ್ಮ ಅಕ್ಕಪಕ್ಕದವ್ರು ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಆಗಲ್ಲ ಬಿಡು ನಿನ್ನಿಂದ, ಅದೇನದು ನಮ್ಮ ಕೈಲೇ ಆಗಲ್ಲ, ಅದಕ್ಕೆ ತುಂಬ ದುಡ್ಡು ಬೇಕು ಅಥವಾ ಅದಕ್ಕೆ ಇನ್ನೂ ಸಪೋರ್ಟ್ ಬೇಕು, ಈ ರೀತಿ ಏನೇನೋ ಹೇಳಿಬಿಟ್ಟು ನಮಗೆ ಅನೇಕ ಕ್ವಶನ್ ಮಾರ್ಕ್ಗಳು ನಮ್ಮ ಬುದ್ಧಿಯಲ್ಲಿ ಬರುತ್ತೆ. ಅದನ್ನು ಸಾಧಿಸ್ಬೇಕು ಅಂದ್ಕೊಂಡ್ರೆ ನಮ್ಮಿಂದ ಆಗ್ತಾ ಇಲ್ಲ. ಅದನ್ನೇ ನಾವು ಇದನ್ನು ಕುಂಭಕರ್ಣ ರೂಪದಲ್ಲಿ ತೋರಿಸಿರೋಂಥದ್ದು. ಯಾವಾಗ ಎಲ್ಲ ಕ್ವಶನ್ ಮಾರ್ಕ್ಗಳಿಗೆ ಪಾಯಿಂಟ್ ಇಟ್ಟು ಒಬ್ಬ ಪಾಯಿಂಟ್ ಆಗಿರುವಂಥ ಪರಮಾತ್ಮನ ಜೊತೆ ಕನೆಕ್ಟ್ ಆದಾಗ ನಮ್ಮಲ್ಲಿ ಆ ಪವರ್ ಬರುತ್ತೆ, ಆ ಪಾಸಿಟಿವಿಟಿ ಬರುತ್ತೆ. ಯಾರು ಸಪೋರ್ಟ್ ಮಾಡಿದ್ರೆ ಇರಲಿ, ಮಾಡದೇ ಇರಲಿ, ನಾವು ಅದನ್ನು ಸಾಧಿಸೋಣ ಅನ್ನೋ ಶಕ್ತಿ ಬರುತ್ತೆ. ಧನ್ಯವಾದಗಳು ಅಕ್ಕವ್ರೆ. ಥ್ಯಾಂಕ್ಸ್. ಇವೆಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನನಗೂ ಖುಷಿ ಆಯಿತು. ನಮ್ಮ ಮೈಸೂರಿನ ಜನತೆ ಇದರ ಉಪಯೋಗ ಪಡ್ಕೊಳ್ಳಿ ಅನ್ನೋದಕ್ಕಾಗಿಯೇ ನಾವು ಇದನ್ನು ಮಾಡಿರೋದು. ಧನ್ಯವಾದಗಳು.